ಆಸೆ ಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಪ್ರತಿದಿನವೂ ಸಂಭ್ರಮ, ಪ್ರತಿದಿನ ಸೆಲೆಬ್ರೇಷನ್ ಅಂತ. ಹೇಗೆ ಪ್ರತಿದಿನ ನೋಡೋಣ. ಭಾರತದಲ್ಲಿ ಮಾತ್ರನೇ ಎಷ್ಟೊಂದು ಹಬ್ಬಗಳಿದೆ. ಬೇರೆಲ್ಲ ದೇಶಗಳಿಗೂ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಭಾರತದಲ್ಲಿ ತುಂಬ ಹಬ್ಬಗಳಿದೆ. ಆ ಹಬ್ಬಗಳು ಅಂತ ಅಂದರೆ ಬರೀ ನಮಗೆ ಗೊತ್ತಿರೋ ಅಂಥದ್ದಲ್ಲ, ಆವಾಗಿನ ಕಾಲದಲ್ಲಿ ಎಷ್ಟೆಲ್ಲ ಹಬ್ಬ ಇತ್ತು ಅಂತ ಒಂದು ಎಕ್ಸಾಂಪಲ್ಸ್ಗಳು ಕೊಟ್ಟಿದ್ದಾರೆ. ಹಬ್ಬದ ಹಿಂದೆ ಇರುವಂತಹ ಉದ್ದೇಶ ಏನು, ಇವತ್ತಿನ ಹಬ್ಬ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ನಮ್ಮ ಒಂದು ಹಳೆಯ ಕಾಲದಿಂದ ಕೂಡ ಹೊಲಾನ ಅಂದರೆ ನಾವು ಉಳುಮೆ ಮಾಡುವಂತಹ ಹೊಲಾನ ಉಳುಮೆ ಮಾಡಬೇಕಾದ್ರೂ ಕೂಡ ಒಂದು ಹಬ್ಬ, ಅದಕ್ಕೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು, ಬಿತ್ತನೆ ಮಾಡೋದು ಒಂದು ಹಬ್ಬ ಅಂದರೆ ಒಂದು ಸಂಭ್ರಮ. ಬಿತ್ತನೆನೂ ಒಂದು ಸಂಭ್ರಮ, ಉಳುಮೆನೂ ಒಂದು ಸಂಭ್ರಮ, ಕಳೆ ಕೀಳೋದು ಕೂಡ ಒಂದು ಸಂಭ್ರಮ. ಉಳುಮೆ ಬಂದ ಮೇಲೆ ಆ ಧಾನ್ಯಗಳಿಗೆ ಒಂದು ಪೂಜೆ ಮಾಡೋದು ಕೂಡ ಒಂದು ಸಂಭ್ರಮ. ಅದಕ್ಕೆ ಸಪೋರ್ಟ್ ಮಾಡಿದಂಥ ಎತ್ತುಗಳಿಗೆ ಮತ್ತು ಅಲ್ಲಿರುವಂತಹ ಆಯುಧಗಳಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋದು ಕೂಡ ಒಂದು ಸಂಭ್ರಮ. ಮನೆಯಲ್ಲಿ ಮದುವೆ ಕೂಡ ಒಂದು ಸಂಭ್ರಮ. ಆವಾಗಿನ ಕಾಲದಲ್ಲಿ ಮದುವೆ ಅಂದರೆ 1 ತಿಂಗಳು 2 ತಿಂಗಳು ನಡೀತಾ ಇತ್ತು, ಅಷ್ಟು ಸಂಭ್ರಮ ಇತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮನೆಯಲ್ಲಿರೋ ಎಲ್ಲ ಹಳೆಯದನ್ನು ತೆಗೆದು ಒಂದಿನ ಸುಡೋದಕ್ಕೂ ಕೂಡ, ಅಂದರೆ ಹಳೆಯ ಎಲ್ಲದನ್ನು ಆಚೆಗೆ ಹಾಕೋದು ಕೂಡ ಒಂದು ಸಂಭ್ರಮ. ಎಲ್ಲದಕ್ಕೂ ಕೂಡ ಒಂದು ಸಂಭ್ರಮದ ಥರ ಆಚರಿಸ್ತಾ ಇದ್ರು ಆವಾಗಿನ ಕಾಲದಲ್ಲಿ ನಮ್ಮ ಭಾರತೀಯರು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮಗೆ ಜನ್ಮದಿನ, ಓಕೆ, ಮಗು ಹುಟ್ಟಿದ್ರೆ ಒಂದು ಸಂಭ್ರಮ, ಮಗು ಬೆಳೀತಾ ಬೆಳೀತಾ ಅದಕ್ಕೊಂದು ಸಂಭ್ರಮ, ವರ್ಷ ಬರ್ತಡೇ ಅಂತ ಹೇಳಿ ಹುಟ್ಟು ಹಬ್ಬ ಅಂತ ಒಂದು ಸಂಭ್ರಮ, ಅದಾದಮೇಲೆ ವಯಸ್ಸಿಗೆ ಬಂದಮೇಲೆ ಒಂದು ಸಂಭ್ರಮ. ಯಾಕೆ ಈ ಸಂಭ್ರಮಗಳನ್ನು ನಮ್ಮ ಭಾರತದಲ್ಲಿ ತಗೊಂಡು ಬಂದಿದ್ದು ಅಂತ ಅಂದರೆ, ಉದ್ದೇಶ ನಮ್ಮ ಜೀವನ ಯಾಂತ್ರಿಕವಾಗಿರಬಾರ್ದು, ಬರೀ ಮೆಷಿನ್ ಥರ ಇರಬಾರ್ದು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷ ಸಂಭ್ರಮಗಳು ಇರಬೇಕು, ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಅದನ್ನು ನಾವು ಸಂಭ್ರಮಿಸಬೇಕು ಅನ್ನೋ ಉದ್ದೇಶದಿಂದ ಹಬ್ಬಗಳನ್ನು ತಗೊಂಡು ಬಂದಿದ್ದು. ಇವತ್ತಿನ ಸ್ಥಿತಿ ಹೇಗಾಗಿದೆ ಅಂತ ನಾವೇ ಯೋಚನೆ ಮಾಡಬೇಕು. ಅಂದರೆ ಇಲ್ಲೇನು ಹೇಳ್ತಿದ್ದಾರೆ, ಆವಾಗಿನ ಕಾಲದಲ್ಲಿ ಮಾನಸಿಕ ಚಿಂತೆಗಳು ಅನ್ನೋದು ಇರಲಿಲ್ಲ. ಹಾಗೆ ಆವಾಗಿನ ಕಾಲದಲ್ಲಿ ಡಾಕ್ಟ್ರುಗಳು ಜಾಸ್ತಿ ಇರಲಿಲ್ಲ. ಸ್ಪೆಷಲಿ ಇವಾಗಿರುವಂತಹ ಮಾನಸಿಕ ತಜ್ಞರು ಅಂತೆಲ್ಲ ಏನಿದ್ದಾರೆ, ಆವಾಗಿನ ಕಾಲದಲ್ಲಿ ಇವರ ಅವಶ್ಯಕತೆಯೇ ಇರಲಿಲ್ಲ. ಯಾಕೆ ಅಂದರೆ ಆವಾಗಿನ ಕಾಲದಲ್ಲಿ ಯಾರಿಗೂ ಕೂಡ ಮಾನಸಿಕ ರೋಗಗಳು ಬರ್ತಾ ಇರಲಿಲ್ಲ. ಅವರು ವೈದ್ಯರಿಂದ ದೂರ ಇದ್ದರು. ಯಾಕಂದರೆ ಅವರು ಕೆಲಸವನ್ನು ಕೂಡ ಸಂಭ್ರಮಿಸ್ತಾ ಇದ್ದರು, ಖುಷಿಯಿಂದ ಎಂಜಾಯ್ ಮಾಡ್ತಿದ್ರು, ಎಲ್ಲದನ್ನು ಕೂಡ ಅವರು ಪ್ರೇಮಿಸ್ತಾ ಇದ್ದರು, ಪ್ರತಿ ಕೆಲಸವನ್ನು ಕೂಡ ಅವರು ಹುಡುಕಿ ಮಾಡ್ತಾ ಇದ್ದರು. ಆಮೇಲೆ ಜೀವನವನ್ನು ವ್ಯರ್ಥ ಮಾಡದೆ ಎಷ್ಟೊಂದು ಸಾಹಸ ಕೆಲಸಗಳನ್ನ ಮಾಡ್ತಾ ಇದ್ದರು, ಎಲ್ಲವನ್ನೂ ಅವರು ಸಂಭ್ರಮಿಸ್ತಾ ಇದ್ದರು. ಹಾಗಾಗಿ ಅವರಿಗೆ ಮಾನಸಿಕ ಚಿಂತೆಗಳು ಇರಲಿಲ್ಲ, ವೈದ್ಯರ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಯೋಚನೆ ಮಾಡಬೇಕು. ಹೇಗೆ ಅಂದರೆ, ವಿದ್ಯೆಗೆ ನಮ್ಮ ಭಾರತದಲ್ಲಿ ನಾವು ಸರಸ್ವತಿ ಪೂಜೆ ಅಂತ ಮಾಡ್ತೀವಿ, ಜ್ಞಾನ ಕೊಡಲಿ ಅಂತ. ಜ್ಞಾನದ ಮಹತ್ವವನ್ನು ಸಂಭ್ರಮಿಸೋದಕ್ಕೋಸ್ಕರ ಸರಸ್ವತಿ ಪೂಜೆ ಅಂತ ಮಾಡ್ತೀವಿ. ವ್ಯಾಪಾರದಲ್ಲಿ ಏಳಿಗೆ ಆಗಲಿ ಅಂತ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ, ಸಂಪತ್ತನ್ನು ಗೌರವಿಸೋದಕ್ಕೋಸ್ಕರ ಮಾಡ್ತೀವಿ. ಇನ್ನು ಕೈಗಾರಿಕೆಗಳಲ್ಲಿ ನಾವು ಆಯುಧ ಪೂಜೆ ಅಂತ ಮಾಡ್ತೀವಿ. ಯಾಕಂದರೆ ನಮಗೆ ಅದು ಸಹಕರಿಸಿದೆ ನಮ್ಮ ಕೆಲಸದಲ್ಲಿ ಆ್ಯಂಡ್ ನಮ್ಗೆ ಹೆಲ್ಪ್ ಮಾಡಿದೆ ಅನ್ನೋ ಕಾರಣಕ್ಕೆ ಆಯುಧ ಪೂಜೆ ಮಾಡ್ತೀವಿ. ಇದೆಲ್ಲ ಮಾಡ್ತಾ ಇರುವಂತಹ ಹಿಂದೆ ಇರುವಂತಹ ಉದ್ದೇಶ ಏನಂದರೆ, ನಮಗೆ ಸಹಕಾರ ಮಾಡ್ತಾ ಇರುವಂತಹ ನಮ್ಮ ವ್ಯಾಪಾರ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಆಯುಧಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಬಳಸ್ಕೊಳ್ತಾ ಇದ್ದೀವಿ ನಿಮ್ಮನ್ನು, ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ, ಅವ್ರನ್ನ ರೆಸ್ಪೆಕ್ಟ್ ಮಾಡೋಕ್ಕೋಸ್ಕರ ಈ ಹಬ್ಬಗಳನ್ನು ಆಚರಿಸುವಂಥ ಕಲ್ಪನೆ ನಮ್ಮ ಭಾರತದಲ್ಲಿ ಬಂದಿದ್ದು. ಆದರೆ ಇವತ್ತು ಏನು ಅಂತ ಮತ್ತೆ ನಾವು ಯೋಚನೆ ಮಾಡಬೇಕು. ಹಬ್ಬಗಳಲ್ಲಿ ಎಷ್ಟೊಂದು ಥರ ತಿಂಡಿಗಳೆಲ್ಲ ಮಾಡ್ತಾಯಿದ್ರು, ಅದ್ಧೂರಿಯಾಗಿ ತಯಾರಿಸ್ತಾ ಇದ್ರು. ಈಗ ಯುಗಾದಿ ಹಬ್ಬ ಬರ್ತಾ ಇದೆ ಅಂತಂದರೆ 1 ತಿಂಗಳು ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅದೆಲ್ಲ ಸುಣ್ಣ ಬಣ್ಣ ಎಲ್ಲ ನಾವು ಹೊಡ್ಕೊಂಡು, ಆಮೇಲೆ ತಿಂಡಿಗಳು ಆವಾಗಲಿಂದನೇ ಚಕ್ಲಿ ಅದು ಇದು ಏನೇನೋ ಮಾಡಿಕೊಂಡು, ಒಟ್ಟಿನಲ್ಲಿ ಒಂದು ಹಬ್ಬವನ್ನು ನಾವು ಹೆಂಗೆ ಸಂಭ್ರಮಿಸ್ತಾ ಇದ್ವಿ. ನಾವು ತಿನ್ನೋ ಆಹಾರದಿಂದ ಕೂಡ ನಾವಾಗಿದ್ದೀವಿ ಅಲ್ವಾ, ಆಹಾರದಿಂದನೇ ನಾವು ಸೃಷ್ಟಿಯಾಗಿದ್ದೀವಿ, ಅಂದರೆ ನಾವು ಡೆವಲಪ್ ಆಗಿದ್ದೀವಿ. ಅಂದರೆ ಆ ಆಹಾರದಲ್ಲಿ ಸಂಭ್ರಮ ಇರ್ತಿತ್ತು.
ಆಹಾರದಲ್ಲಿ ಸಂಭ್ರಮ ಇರ್ತಿತ್ತು. ಭಾರತದ ಆಹಾರಗಳನ್ನು ತಯಾರಿಸೋದು ಸುಲಭವಲ್ಲ, ಅದು ಜಾಗರೂಕತೆಯಿಂದ ಮಾಡಬೇಕು. ಯಾಕಂದರೆ ಒಂದು ಚೂರು ಏನೇ ಮಿಸ್ ಆದರೂ ಕೂಡ ಅದು ಟೇಸ್ಟ್ ಹೊರಟೋಗುತ್ತೆ. ಆ್ಯಂಡ್ ನಮ್ಮ ಭಾರತೀಯ ಆಹಾರಗಳಲ್ಲಿ ಆವಾಗಿನ ಕಾಲದಲ್ಲಿ ಮನೆಯಲ್ಲಿ ಮಾಡುವಂಥ ಅಡುಗೆಗಳಲ್ಲಿ ಎಲ್ಲ ರುಚಿಗಿಂತ ಹೆಚ್ಚಿನ ರುಚಿ ಯಾವುದಿರ್ತಿತ್ತು ಅಂದರೆ ಪ್ರೀತಿಯ ರುಚಿ ಇರ್ತಾಯಿತ್ತು. ಪ್ರೀತಿನ ಹಾಕಿ ಮಾಡ್ತಾಯಿದ್ರು. ಎಲ್ಲರೂ ಒಗ್ಗೂಡಿ ಇಡೀ ಕುಟುಂಬ ಸೇರಿ ಮಾಡ್ತಾಯಿದ್ರು. ಈ ಹಬ್ಬಗಳಿಂದ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಇತ್ತು. ಎಂಥ ದೊಡ್ಡ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದನ್ನು ಮರೆಯುವಂಥ ಶಕ್ತಿ ಮನುಷ್ಯರಿಗೆ ಇರ್ತಾಯಿತ್ತು. ಮನಸ್ತಾಪ, ಕೋಪ, ದ್ವೇಷಗಳನ್ನು ವರ್ಷಕ್ಕೊಂದ್ಸಲ ಹಬ್ಬದಲ್ಲಿ ಮುಖ ನೋಡಿಬಿಟ್ಟು ಮರ್ತು ಬಿಡ್ತಾಯಿದ್ರು. ಅಂದರೆ ಹಬ್ಬ ಸಂಭ್ರಮದಲ್ಲಿ ಮರ್ತೋಗ್ತಾ ಇದ್ರು. ಕೂಡು ಕುಟುಂಬಗಳು ಜೊತೆಯಾಗಿರೋದಕ್ಕೆ ಸಹಕಾರಿಯಾಗಿತ್ತು. ಈ ರೀತಿ ಇದ್ದಂಥ ಏನು ನಮ್ಮ ಭಾರತ ಅನ್ನೋದನ್ನು ಹೇಳ್ತಿದ್ದಾರೆ. ಅಂದರೆ ಸಂಭ್ರಮ ಅಂತ ಇದೆಲ್ಲ ಹೇಳೋದ್ರ ಜೊತೆಗೆ ಅವ್ರು ಎಲ್ಲಿಗೆ ಬಂದಿದ್ದಾರೆ ಇವಾಗ ಹೇಳೋಕ್ಕೆ ಅಂದರೆ, ಬರೀ ನಾವು ಹಬ್ಬಗಳನ್ನು ಆಚರಿಸೋದಲ್ಲ, ನಾವು ಪ್ರತಿದಿನ ಪ್ರತಿ ಕ್ಷಣ ಆಚರಿಸಬೇಕು, ಪ್ರತಿದಿನ ಕೂಡ ಸಂಭ್ರಮಿಸಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಬ್ಬರು ಸನ್ಯಾಸಿ ಇದ್ರಂತೆ. ಅವರು ತುಂಬಾ ಜ್ಞಾನಿಗಳಂತೆ, ತುಂಬ ಮೆಡಿಟೇಷನ್ ಮಾಡ್ತಾ ಇದ್ರಂತೆ. ಒಂದು ದಿನ ಅವರು ಒಂದು ಜಾತ್ರೆ ನಡೀತಾ ಇತ್ತಂತೆ. ಆ ಜಾತ್ರೆ ಎದುರುಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಸುಮ್ಮನೆ ಸ್ಟೇಜ್ನ ನೋಡ್ತಾ ಇದ್ರಂತೆ. ಆ ಒಂದು ವೇದಿಕೆ ಮೇಲೆ ಅಲ್ಲೊಂದು ಸ್ಟೇಜ್ ಇತ್ತಂತೆ. ಆ ವೇದಿಕೆ ಮೇಲೆ ಒಬ್ಬರು ಕಾಮಿಡಿಯನ್ ಕಾಮಿಡಿ ಮಾಡ್ತಾ ಇದ್ರಂತೆ. ಹಾಗೆ ಹಿಂಗೆ ನಗ್ಸೋದೆಲ್ಲ ಜನ ಬಿದ್ದು ಬಿದ್ದು ನಗ್ತಾ ಇದ್ರಂತೆ. ಆದರೆ ಇವ್ರು ಮಾತ್ರ ಏನು ನಗದೆ ಸುಮ್ಮನೆ ಕೂತಿದ್ರಂತೆ. ಇದನ್ನು ನೋಡಿಬಿಟ್ಟು ಏನು ಕಾಮಿಡಿ ಮಾಡ್ತಾ ಇದ್ದಂಥ ವ್ಯಕ್ತಿ ಇವ್ರನ್ನೇ ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅಲ್ಲಿ ಕೂತ್ಕೊಂಡು ಇವ್ರು ಹೆಂಗೆ ಕೂತ್ಕೋತಾರೆ, ಇವ್ರು ಹೆಂಗೆ ನೋಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ ಅಂತ ಮಾಡೋದು, ಜನಗಳಿಗೆ ಅಲ್ಲಿ ನೋಡಿ ಅವರು ನಂತರನೇ ಅಂತ ಹೇಳೋದು. ಈ ರೀತಿ ಕಾಮಿಡಿ ಮಾಡ್ಬೇಕಾದ್ರೆ ಜನ ನಗ್ತಾ ಇದ್ರಂತೆ. ಇವರು ನೋಡೋ ತನಕ ನೋಡಿ 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 ಕೊನೆಗೆ ಇವ್ರಿಗೆ ನಗು ಬಂದ್ಬಿಡ್ತಂತೆ. ನಾನು ಹಿಂಗೆ ಕಾಣಿಸ್ತಾ ಇದ್ದೀನಾ, ನನ್ನನ್ನು ಹಿಂಗೆ ಇಮಿಟೇಟ್ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸ್ತಂತೆ. ಒಬ್ಬರ ಜೊತೆನೂ ಅವರು ಎಷ್ಟೋ ವರ್ಷಗಳಿಂದ ಮಾತಾಡಿರ್ಲಿಲ್ವಂತೆ, ಅಷ್ಟು ಮೌನಿಗಳಾಗಿದ್ರಂತೆ. ಅವತ್ತು ಆ ಕಾಮಿಡಿಯನ್ನ ಕರೆದುಬಿಟ್ಟು, ಬನ್ನಿ ಇಲ್ಲಿ ನನ್ನ ಜೊತೆ ಊಟಕ್ಕೆ ಅಂತ ಫಸ್ಟ್ ಟೈಮ್ ಕರೆದ್ರಂತೆ. ಒಟ್ಟಿಗೆ ಊಟ ಕೂತ್ಕೊಂಡು ಮಾಡಬೇಕಾದ್ರೆ ಅವ್ರು ಕೇಳಿದ್ರಂತೆ, ನೀವು ನನ್ನನ್ನು ಯಾಕೆ ಏನು ಇಮಿಟೇಟ್ ಮಾಡ್ತಾ ಇದ್ರಿ, ಆಮೇಲೆ ಈ ರೀತಿ ಮನೋರಂಜನೆ ಕೊಡ್ತಾ ಇದ್ದೀರಲ್ಲ, ಇದರಿಂದ ನಿಮಗೆ ಏನು ಸಿಗ್ತಾ ಇದೆ ಅಂತ ಇವ್ರು ಖುಷಿಯಾಗಿ ಕೇಳಿದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಇಲ್ಲ, ನಿಮ್ಮನ್ನು ನೋಡಿದೆ, ನಾನು ನಿಮ್ಮನ್ನು ನೋಡಿದಾಗ ನೀವು ಬದುಕಿದಿರೋ ಇಲ್ವೋ ಅಂತ ನಂಗೆ ಕನ್ಫ್ಯೂಷನ್ ಆಯಿತು, ಅದಕ್ಕೆ ಚೆಕ್ ಮಾಡಿದೆ, ನೀವು ನಕ್ಕಿದ್ರಲ್ಲ, ನೀವು ಬದುಕಿದ್ದೀರಾ ಅಂತ ಗೊತ್ತಾಯಿತು ಅಂತ ಹೇಳಿದ್ರಂತೆ. ಅದ್ರ ಜೊತೆಗೆ ನಾನು ಯಾಕೆ ಇನ್ನೊಬ್ಬರನ್ನ ನಗಿಸ್ತೀನಿ ಅಂದರೆ, ಜೀವನದಲ್ಲಿ ನಾವು ನಗೋದು ತುಂಬ ಇಂಪಾರ್ಟೆಂಟು. ನಮ್ಮ ನಗುವಿನ ಜೊತೆ ನಮ್ಮ ಸುತ್ತ ಇರೋರಿಗೂ ಕೂಡ ಆ ನಗುವನ್ನು ಹಂಚೋದು ಅದಕ್ಕಿಂತ ಇಂಪಾರ್ಟೆಂಟ್. ಹಾಗಾಗಿ ಪ್ರತಿದಿನವನ್ನು ಸಂಭ್ರಮಿಸಬೇಕು. ಎಗೇನ್ ಯಾವತ್ತೂ ನಮ್ಮ ಲಾಸ್ಟ್ ಡೇಟ್ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಎಲ್ಲರೊಂದಿಗೆ ಜೀವಂತವಾಗಿರಬೇಕು. ನಾವು ಆಟ ಆಡಬೇಕು, ಹಾಡಾಡಬೇಕು, ಡ್ಯಾನ್ಸ್ ಮಾಡಬೇಕು, ಕುಣಿಬೇಕು, ಕುಪ್ಪಳಿಸ್ಬೇಕು, ನಗಬೇಕು, ಉರುಳಾಡಬೇಕು, ಬೇರೆಯವ್ರನ್ನ ನಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಧ್ಯಾನ ಮಾಡೋದು ಅಂತ ಅಂದರೆ, ಅಥವಾ ಜ್ಞಾನಿಗಳು ಅಂದರೆ ಮೌನವಾಗಿರೋದು, ಫುಲ್ ಸೈಲೆಂಟಾಗಿ ಯಾರ ಸವಾಸನೂ ಇಲ್ಲದೆ ಇರೋ ಥರ ಅಲ್ಲ, ತುಂಬ ಸಂತೋಷವಾಗಿ ಇರೋದು, ನಮ್ಮ ಸುತ್ತ ಇರೋರನ್ನ ಸಂತೋಷವಾಗಿ ಇಟ್ಕೊಳ್ಳೋದು ಅಂತ. ಈ ರೀತಿ ನಾವು ಜೀವಿಸಿದ್ರೆ ಮಾತ್ರ ಪ್ರತಿದಿನ ಸಂಭ್ರಮದಂತೆ ನಾವು ಜೀವಿಸ್ಬೋದು. ಸಂಭ್ರಮಕ್ಕೆ, ಹಬ್ಬಗಳನ್ನು ಆಚರಿಸೋದಕ್ಕೆ ಯಾವ ಭೇದ ಭಾವ ಕೂಡ ಮಾಡಬಾರ್ದು. ಭಾಷೆ, ರಾಜ್ಯ, ಮತ, ಧರ್ಮ, ಜಾತಿ ಎಲ್ಲವನ್ನು ದಾಟಿ ಜನರ ಜೊತೆ ಜೀವನವನ್ನು ಸಂಭ್ರಮಿಸಬೇಕು, ಪ್ರತಿದಿನ ಸಂಭ್ರಮಿಸಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ತುಂಬ ಅಂದರೆ ಒಂದು ಪ್ರತಿದಿನ ಸಂಭ್ರಮಿಸಬೇಕು, ಆದರೆ ಹಬ್ಬಗಳನ್ನಾದರೂ ಕೂಡ ಅಟ್ಲೀಸ್ಟ್ ನಾವು ಮಹಾಶಿವರಾತ್ರಿ ಆಗ್ಬೋದು, ಆಯುಧ ಪೂಜೆ ಆಗ್ಬೋದು, ದೀಪಾವಳಿ ಆಗ್ಬೋದು, ಯುಗಾದಿ ಹಬ್ಬ ಆಗ್ಬೋದು, ಈ ಥರ ಪ್ರಸಿದ್ಧ ಹಬ್ಬಗಳನ್ನು ಒಟ್ಟಾಗಿ ಸೇರಿ, ಕೂಡು ಕುಟುಂಬಗಳೆಲ್ಲ ಒಟ್ಟಾಗಿ ಸೇರಿ ಆಚರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಜವಾಗ್ಲೂ ಇದ್ರಿಗೆ ಸಂಬಂಧಪಟ್ಟಂಗೆ ನನಗೆ 2020ಇಂದ ನಮ್ಮ ಮನೇಲಿ ಒಂದು ಪದ್ಧತಿನ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಹಬ್ಬದ ದಿನ ನಾವೇನು ಮಾಡ್ತೀವಿ, ಮೇಜರ್ ಈ ಹಬ್ಬಗಳ ದಿನ ನಾವೇನು ಮಾಡ್ತೀವಿ, ನಮ್ಮ ಅಣ್ಣ ಅತ್ತಿಗೆ ಕ್ವಾರ್ಟರ್ಸಲ್ಲಿದ್ದಾರೆ. ಅಂದರೆ ಅವರಿದ್ದಾರೆ ಇನ್ ದ ಸೆನ್ಸ್ 3 ದಿನ ಇಲ್ಲಿರ್ತಾರೆ, 3 ದಿನ ಅಲ್ಲಿರ್ತಾರೆ. ಬಟ್ ಸ್ಟಿಲ್ ಯಾವುದೇ ಹಬ್ಬದ ದಿನ ಆದರೂ ಕೂಡ 3 ಮನೆ, ಅಂದರೆ ನಮ್ಮ ಊರಲ್ಲಿ ಇರೋವಂಥ ಮನೆ, ನನ್ನ ಹಸ್ಬೆಂಡ್ ಮನೆ, ಅಲ್ಲಿ ಅತ್ತೆ ಹೋಗಿ ಪೂಜೆ ಮಾಡ್ತಾರೆ, ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಪೂಜೆ ಮಾಡ್ತಾರೆ, ನಮ್ಮ ಮನೇಲಿ ನಾವು ಪೂಜೆ ಮಾಡ್ಕೊಂಡು ಎಲ್ಲ ಒಂದು ಕಡೆಗೆ ಸೇರ್ತೀವಿ.
ಅಂದರೆ ಊಟ ತಿಂಡಿಗೆಲ್ಲ ಒಂದು ಕಡೆಗೆ ಸೇರ್ತೀವಿ. ಪೂಜೆ ಎಲ್ಲ ಮನೇಲೂ ದೀಪ ಹಚ್ಬಿಟ್ಟು ಒಂದು ಕಡೆಗೆ ಸೇರ್ತೀವಿ, ಹಬ್ಬನ ಆಚರಿಸ್ತೀವಿ. ಅಥವಾ ನಾಳೆ ಅವ್ರ ಮನೆಗೆ ಹೋಗಬೇಕು ಅಂದರೆ ಇವತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ಒಂದು ಮನೆಗೆ ಬಂದು ಉಳ್ಕೋತೀವಿ, ಅಲ್ಲಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಎಗೇನ್ ನಮ್ಮ ಮಧ್ಯ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಮಕ್ಕಳ ಮಧ್ಯ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಎಲ್ಲ ಸೇರಿ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗೋದ್ರಿಂದ ಒಂದು ರೀತಿ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನಮಗೆ ನನ್ನ ಒಂದು ಇದ್ರ ಪ್ರಕಾರ ಸೇಫೆಸ್ಟ್ ಜಾಗ ಯಾವುದು ಅಂದರೆ ಅದು ಫ್ಯಾಮಿಲಿ, ಕುಟುಂಬದ ಜೊತೆ ನಾವು ಇದ್ರೇ ಅದು ನಿಜವಾಗ್ಲೂ ಸುರಕ್ಷಿತವಾದಂಥ ಜಾಗ. ಆ್ಯಕ್ಚುಲಿ ಬೇರೆಯವ್ರು ಏನು ಮಾಡ್ತಾರೋ ಅನಿಸ್ತಿರುತ್ತೆ, ಬಟ್ ಕುಟುಂಬ ಯಾವತ್ತೂ ಸುರಕ್ಷಿತವಾದ ಜಾಗ. ಅದು ಸುರಕ್ಷಿತವಾದ ಜಾಗವಾಗಿ ಇರಬೇಕು, ಆ ರೀತಿ ನಾವು ಜೀವಿಸಬೇಕು ಅನ್ನೋದಕ್ಕೋಸ್ಕರನೇ ಪ್ರತಿದಿನ ಸಂಭ್ರಮ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.